ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ಏನು? ಸದ್ಯ ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸಂತ್ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ? ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಜೈಲು ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ, ರಿಲೀಫ್ ಸಿಗುತ್ತಾ ಅಥವಾ ಅವ್ರು ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತಾ? ಮತ್ತೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ಕೋರ್ಟ್ನಲ್ಲಿ ಶುರುವಾಗಿರುವಂತದ್ದು. SIT ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ ಜೈನಾ ಕೊಠಾರಿ ಅವರು. ರೇವಣ್ಣಗೆ ಜಾಮೀನನ್ನ ಕೊಡಬಾರದು ಅಂತೇಳಿ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ರೇವಣ್ಣ ಅವರ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ ವಕೀಲ CV ನಾಗೇಶ್ ಅವರು. ಸಂತ್ರಸ್ತೆಗೆ ಯಾವುದೇ ಬೆದರಿಕೆಯನ್ನ ಹಾಕಿಲ್ಲ, ಹಲ್ಲೆ ಮಾಡಿಲ್ಲ, ಹಾಗಾದ್ರೆ 364A ಹೇಗಾಗುತ್ತೆ ಅಂತೇಳಿ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ಕಿಡ್ನಾಪ್ ಮಾಡಿದ್ರೆ ಯಾವುದಾದ್ರೂ ಡಿಮಾಂಡ್ ಅನ್ನ ಮಾಡ್ತಾರೆ. ಈ ಪ್ರಕರಣದಲ್ಲಿ ಘಟನೆ ನಡೆದ ಅವಧಿಗೂ ಕೇಸ್ ದಾಖಲಾದ ಅವಧಿಗೂ ವ್ಯತ್ಯಾಸ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಜಾಮೀನನ್ನ ಕೊಡಬೇಕು, ಜೊತೆಗೆ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥ ಧಾಟಿಯಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ CV ನಾಗೇಶ್ ಅವರು. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಇದ್ವಿ, ಪ್ರತಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ಬಂಧನವಾಗಿದೆ. ಇವರು ಅಕ್ಯೂಸ್ ನಂಬರ್ 1 ಆಗಿದ್ದಾರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ, ಆ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಮಹಿಳೆಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ನಮ್ಮನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನನಗೆ ರೇವಣ್ಣ ಅವರು ಏನೂ ಮಾಡಿಲ್ಲ ಅಂತೇಳಿ ಆ ಮಹಿಳೆ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಮತ್ತೊಂದು ಕಡೆ ನೋಡ್ತೀವಿ, ಅವರು SITಯ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ 164ನಲ್ಲಿ. ಇನ್ನು 161ನಲ್ಲಿ ಅವರು ಕೋರ್ಟ್ನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದಲೇ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಗಂಗಾಧರ್, ಈಗ ಸದ್ಯ ಪ್ರಕರಣದ ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇದೆ? ಇವತ್ತು ಜೈಲಾಗತ್ತಾ, ಬೇಲಾಗತ್ತಾ? ರಾಘವೇಂದ್ರ ಗುಡಿ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಎಚ್ ಡಿ ರೇವಣ್ಣವರ ಜಾಮೀನು ಅರ್ಜಿ ವಿಚಾರಣೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಆದರೆ ಕಳೆದ 2 ಗಂಟೆಗಳಿಂದಲೂ ಸಹ ಒಂದು ಜಾಮೀನು ಅರ್ಜಿ ವಿಚಾರಣೆ ನಡೆದಿತ್ತು. ಈಗ ಮತ್ತೆ 3 ಗಂಟೆಗೆ ಈಗ ಪ್ರಾರಂಭವಾಗಿರುವಂತದ್ದು. ಈಗ ಎಚ್ ಡಿ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಅವರ ವಿರುದ್ಧವಾಗಿ ಸಂತ್ರಸ್ತ ಮಹಿಳೆ ಯಾವುದೇ ರೀತಿಯ 161 ಹೇಳಿಕೆಯಲ್ಲಿ ಕೊಟ್ಟಿಲ್ಲ. ಅವರು ಕೊಟ್ಟಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಅತ್ಯಾಚಾರದ ಒಂದು ಆರೋಪವನ್ನ ಮಾಡಿರುವಂತದ್ದು. ಆದ್ರೆ ಈಗಾಗಲೇ ಪ್ರಮುಖವಾಗಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು, ನಿನ್ನೆ ವೈರಲ್ ಆದಂತಹ ವಿಡಿಯೋ ಬಗ್ಗೆ ಈಗ CV ನಾಗೇಶ್ ಅವರು ಒಂದು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋದಲ್ಲಿ ನಮ್ಮ ಯಾವುದೇ ರೀತಿ ಕಿಡ್ನಾಪ್ ಅನ್ನ ಮಾಡಿಲ್ಲ, ಆದ್ರೆ ಈ ಒಂದು ಕಿಡ್ನಾಪ್ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ರೇವಣ್ಣ ಅವರ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ ಅಂತ ಬಗ್ಗೆ ಕೂಡ ವಿಡಿಯೋ ಬಗ್ಗೆ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಅದರ ಜೊತೆಯಲ್ಲಿ CV ನಾಗೇಶ್ ಅವರು ಕಿಡ್ನಾಪ್ ಮಾಡಬೇಕಾದ್ರೆ, ಒಂದು ಥ್ರೆಟ್ ಅನ್ನ ಮಾಡಬೇಕಾದ್ರೆ ಏನಾದ್ರೂ ಒಂದು ಡಿಮ್ಯಾಂಡ್ ಇರಬೇಕು ಅನ್ನೋ ರೀತಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ಟೆಕ್ನಿಕಲ್ ಒಂದು ಮಾಹಿತಿಯನ್ನ ಆಧರಿಸಿಕೊಂಡು CV ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಹಿಂದೆ ನೋಡೋದಾದ್ರೆ ಅಂದ್ರೆ SPP ಅವರು ಅಂದ್ರೆ SIT ಪರ ವಕೀಲರು ಇಬ್ಬರು ಕೂಡ ವಾದವನ್ನ ಮಾಡಿದ್ರು. ಅದರಲ್ಲಿ ಸುದೀರ್ಘವಾಗಿ ಕೇವಲ ಎಚ್ ಡಿ ರೇವಣ್ಣ ಅವರ ಪರವಾಗಿ ಅಷ್ಟೆಲ್ಲ, ಒಂದು ವೇಳೆ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಕೊಟ್ಟದ್ದೇ ಆದಲ್ಲಿ ಇಂದು ಕೆಲ ಸಂತ್ರಸ್ತ ಮಹಿಳೆಯರಿದ್ದಾರೆ, ಅವರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ CV ನಾಗೇಶ್ ಅವರು ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ದಾರೆ. 364A ಹೇಗಾಗುತ್ತೆ ಈ ಪ್ರಕರಣ? ಅವರ ಮೇಲೆ ಹಲ್ಲೆ ಆಗಿಲ್ಲ ಅಥವಾ ಅವರನ್ನ ಬೆದರಿಕೆ ಹಾಕಿಲ್ಲ ಅಂತ. ಹಾಗಿದ್ರೆ 364A ಯಾವ ವಿಚಾರದಲ್ಲಿ ಹಾಕಲಾಗುತ್ತೆ? ಏನಿದು 364A? ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಎಸ್ ಸರ್, ರಾಘವೇಂದ್ರ ಗುಡಿ, ಪ್ರಮುಖವಾಗಿ 364A ಅಂತಂದ್ರೆ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನ ಡಿಮ್ಯಾಂಡ್ ಆಗಿ ಕಿಡ್ನಾಪ್ ಅಂದ್ರೆ ಯಾವುದಾದ್ರೂ ವಾಹನದಲ್ಲಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹಲ್ಲೆ ಮಾಡಿ ಅವರನ್ನ ಅಕ್ರಮವಾಗಿ ಕೂಡಿ ಹಾಕಿ ಅವರ ಮೇಲೆ ಡಿಮ್ಯಾಂಡ್ ಅಥವಾ ಹಣದ ಆಮಿಷಮೋ ಅಥವಾ ಬೇರೆ ಇನ್ನಿತರ ಆಮಿಷಗಳಿಗೆ ಅವರನ್ನ ಕೂಡಿ ಹಾಕಿ ಅಕ್ರಮ ಬಂಧನದಲ್ಲಿಟ್ಟು ಹಲ್ಲೆಯನ್ನ ಮಾಡುವಂತ ರೀತಿಯಲ್ಲಿ ಅವ್ರ ಕೇಸ್ ಆತರ ಸಂದರ್ಭದಲ್ಲಿ ಈ ರೀತಿ 364A ಒಂದು ಕೇಸನ್ನ ದಾಖಲು ಮಾಡಲಾಗುತ್ತೆ. ಇದೇ ಆಧಾರಿತವಾಗಿ CV ನಾಗೇಶ್ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಸಂತ್ರಸ್ತ ಮೇಲೆ ಹಲ್ಲೆ ಮಾಡಿಲ್ಲ, ಅಕ್ರಮವಾಗಿ ಅವರನ್ನ ಕರ್ಕೊಂಡೋಗಿ ಕೂಡಿ ಹಾಕಿಲ್ಲ, ಅವರು ಈಗ ತೋಟದ ಮನೆಯಲ್ಲಿ ಸಿಕ್ಕಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಈ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾರೆ, ಈಕೆ ಎಚ್ ಡಿ ರೇವಣ್ಣ ಏನಿದ್ದಾರೆ ಅವರ ಪತ್ನಿಯ ದೂರದ ಸಂಬಂಧಿ, ರಕ್ತದ ಸಂಬಂಧಿ ಕೂಡ ಹೌದು. ಅವರನ್ನು ಹೇಗೆ ಕಿಡ್ನಾಪ್ ಮಾಡಲಾಗುತ್ತೆ? ಅವರನ್ನ ಕರ್ಕೊಂಡು ಹೋಗಿರಬಹುದು, ಆ ರೀತಿಯಲ್ಲಿ ಅವರನ್ನ ಕರೆದಿರಬಹುದು, ಸಂಬಂಧಿ ಅಂತ ಹೇಳಿ ಅವರನ್ನ ಕರೆದಿರಬಹುದು. ಈ ರೀತಿಯ ಮಾತ್ರಕ್ಕೆ ಕಿಡ್ನಾಪ್ ಹೇಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ 364A ಆಧಾರಿತವಾಗಿಯೇ ಇವಾಗ CV ನಾಗೇಶ್ ಅವರು ಅಲ್ಲಿ ವಾದವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ
ಸಂತ್ರಸ್ತ ಮಹಿಳೆಯನ್ನು ಇನ್ನೂ ಕೂಡ 164 ಹೇಳಿಕೆಯನ್ನು ಯಾಕೆ ದಾಖಲು ಮಾಡಿಲ್ಲ, ಸ್ಥಳ ಮಹಜರನ್ನು ಮಾಡಿಲ್ಲ, ಇವರು ಸಮಾಲೋಚನೆ ಮಾಡಕ್ಕೆ ಮುಂದುವರೆದ ಮಟ್ಟಿಗೆ ಸಮಾಲೋಚನೆ ಮಾಡಬೇಕಾಗುತ್ತಾ, ಈ ರೀತಿಯ ಆ ಟೆಕ್ನಿಕಲ್ ಒಂದು ಪಾಯಿಂಟ್ಸ್ ಅನ್ನ ಮಾಡಿ ಪಾಯಿಂಟ್ ಔಟ್ ಮಾಡಿ ಈಗ ಸಿ.ಬಿ. ನಾಗೇಶ್ವರ ಅನ್ನೋ ವಾದ ಮಾಡ್ತಾ ಇರೋದು. ಇನ್ನೂ ಕೂಡ ಸಿ.ಬಿ. ನಾಗೇಶ್ವರು ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ, ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಮುಂದುವರಿದ ಭಾಗವಾಗಿ ಎಚ್ ಡಿ ರೇವಣ್ಣವರಿಗೆ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಡ್ತಾರಾ ಅಥವಾ ಏನಾದರೂ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ನೋಡಬೇಕಾಗುತ್ತೆ. ಸಾಕಷ್ಟು ಕುತೂಹಲ ಇದೆ. ಒಟ್ಟಲ್ಲಿ ಈ ಒಂದು ನಿಟ್ಟಿನಲ್ಲಿ ಎಚ್ ಡಿ ರೇವಣ್ಣವರು ಇವತ್ತಾದ್ರೂ ಬೇಲ್ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಅವ್ರಿಗೆ ಕೂಡ ಇರುವಂತದ್ದು. ಮುಂದೆ ನೋಡಬೇಕಾಗುತ್ತೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು. ರಾಘವೇಂದ್ರ ಗುಡಿ, ಧನ್ಯವಾದಗಳು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ FSL ತಂಡ ಭೇಟಿಯನ್ನ ಕೊಟ್ಟು ತಪಾಸಣೆ ಮಾಡ್ತಾ ಇದೆ. ಹಾಸನದ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ FSL ತಂಡ ಭೇಟಿಯನ್ನ ಕೊಟ್ಟು ತಪಾಸಣೆ ನಡೆಸ್ತಾ ಇರುವಂತದ್ದು. ಸತತ 4 ಗಂಟೆಗಳ ಕಾಲ ತಪಾಸಣೆಯನ್ನ ನಡೆಸಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹಾಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ತಂಡದವರು. ತಪಾಸಣೆಯನ್ನ ಮುಗಿಸಿ ಹೊಳೆ ನರಸೀಪುರಕ್ಕೆ ಹೊರಟಿದ್ದಾರೆ ಅಧಿಕಾರಿಗಳು. ರೇವಣ್ಣ ನಿವಾಸದಲ್ಲೂ ತಪಾಸಣೆಯನ್ನು ನಡೆಸೋದಕ್ಕೆ ಹೊರಟಿರುವಂತದ್ದು ಈ ತಂಡ. ಹೊಳೆ ನರಸೀಪುರದ ನಿವಾಸದಲ್ಲಿ ಅತ್ಯಾಚಾರವನ್ನ ಎಸಗಲಾಗಿದೆ ಅಂತ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು. ಹೀಗಾಗಿ ತನಿಖೆಗೆ ಬೇಕಾದಂತ ಎಲ್ಲಾ ಸ್ಯಾಂಪಲ್ಸ್ಗಳನ್ನ ಕಲೆ ಹಾಕ್ತಾ ಇದೆ FSL ತಂಡದವರು. ಮೇ 4ರಂದು ಎರಡೂ ಕಡೆ ಸಂತ್ರಸ್ತೆಯೊಂದಿಗೆ ಸ್ಥಳ ಮಹಜರನ್ನ ನಡೆಸಿದ್ದು SIT ಟೀಮ್ನವರು. ಸಂಸದರ ನಿವಾಸ ಮತ್ತು ಹೊಳೆ ನರಸೀಪುರದ ನಿವಾಸದಲ್ಲಿ ಅತ್ಯಾಚಾರವನ್ನ ಎಸಗಲಾಗಿತ್ತು ಅಂತ ಹೇಳಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು. ಈ ದೂರಿನಲ್ಲಿ ತಮ್ಮ ಆರೋಪವನ್ನ ಕೂಡ ಮಾಡಿದ್ರು. ಹೀಗಾಗಿ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲೂ ಕೂಡ ತಪಾಸಣೆಯನ್ನ ನಡೆಸೋದಕ್ಕಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ಅವರು, ಅದೇ ರೀತಿಯಾಗಿ FSL ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ತಂಡದವರು ಹೊರಟಿದ್ದಾರೆ. ಅಲ್ಲಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ, ಸಾಕ್ಷ್ಯಾಧಾರವನ್ನ ಕಲೆ ಹಾಕೋದಕ್ಕೆ ಈ ತಂಡ ಹೊರಟಿರುವಂತದ್ದು. ಇನ್ನು ಹಾಸನ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬಂಧನಕ್ಕೆ ಒಳಗಾದಂತವರು ನನ್ನ PAಗಳಲ್ಲ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಮ್ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ಬಂಧನಕ್ಕೆ ಒಳಗಾದವರು ನನ್ನ PAಗಳಲ್ಲ. ಬೆಂಗಳೂರಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಕಚೇರಿಯಲ್ಲಿ 40ರಿಂದ 50 ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. SIT ಯಾವ ಮಾನದಂಡದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೆನ್ಡ್ರೈವ್ ಇದೆ ಅಂತ ಅರೆಸ್ಟ್ ಮಾಡಿದ್ರೆ ಹಾಸನ ಜಿಲ್ಲೆಯಲ್ಲಿ 1ರಿಂದ 1.5 ಲಕ್ಷ ಜನರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಇದು ವಾಸ್ತವ, ಇದು ಸತ್ಯ. ಫಾರ್ವರ್ಡ್ ಆಗಿರೋದು ಸರ್ವೇ ಸಾಮಾನ್ಯ. ಹಾಗಂತ ಎಲ್ಲರನ್ನ ಕರೆದುಕೊಂಡು ಹೋಗಿ ಅರೆಸ್ಟ್ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳಿ ಕೂಡ ಪ್ರೀತಮ್ ಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ತನಿಖೆ ನಡೀಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡುವಂಥದ್ದು ಸಮಂಜಸ ಅಲ್ಲ. ಆ ತನಿಖೆ ಯಾವ ದಿಕ್ಕಿನಲ್ಲಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡುವಂಥದ್ದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ಒಂದು ನೈತಿಕತೆ ಇರುತ್ತೆ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ ಗೊತ್ತಾಗಂಥದ್ದು. ಮೈಸೂರು ಚಾಮರಾಜನಗರ ಚುನಾವಣೆ ಇನ್ಚಾರ್ಜ್ ಇದ್ದೆ. ಅದಾದ ನಂತರ ಗುಲ್ಬರ್ಗ ಕೊಪ್ಪಳಕ್ಕೆ ಹೋದಂಥ ಸಂದರ್ಭದಲ್ಲೂ ಈ ಎಲ್ಲ ವಿಚಾರಗಳು ನಡೀಬೇಕಾದ್ರೆ ಭಾಳ ವಿಶೇಷವಾಗಿ ಹೇಳಿರೋ ಅಂಥದ್ದು ಒಂದೇ ಒಂದು, ಯಾವುದೇ ಕಾರಣಕ್ಕೂ ಏನು ಅಶ್ಲೀಲ ವಿಡಿಯೋಗಳಿರುತ್ತೆ ಆ ವಿಡಿಯೋಗಳನ್ನ ಯಾರು ಸೇವ್ ಮಾಡ್ಕೊಬೇಡಿ, ಯಾರು ಫಾರ್ವರ್ಡ್ ಮಾಡಬೇಡಿ. ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಯಾವುದೇ ಕಂಪ್ಯೂಟರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ, ಫಾರ್ವರ್ಡ್ ಮಾಡಬೇಡಿ, ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ. ಏನು ಹೇಳಿದರೆ ಅದನ್ನು ಪಾಲಿಸಬೇಕು ಅಂತ ಭಾಳ ಶಿಸ್ತಿಂದ ನಾನು ಕೂಡ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಭಾಳ ಕಡಾಖಂಡಿತವಾಗಿ ಕನಿಷ್ಠ ನನ್ನ ಸಿಕ್ಕಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಚುನಾವಣೆ ಮುಗಿಸಿ 4ನೇ ತಾರೀಕು ಬಂದೆ ನಾನು, ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದೆ. ಪೆನ್ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1ರಿಂದ 1.5 ಲಕ್ಷ ಜನ ವಶಕ್ಕೆ ತಾಗುತ್ತೆ. ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋಂಥದ್ದು ಸರ್ವೇ ಸಾಮಾನ್ಯ. 1.5 ಲಕ್ಷ ಜನರು ಮೊಬೈಲಲ್ಲಿ ಇರೋಂಥದ್ದನ್ನ ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಇಬ್ಬರ ಹತ್ರ ಮಾತಾಡಿದ್ರೆ ಅದ್ರಲ್ಲಿ ಏನೂ ಉಪಯೋಗ ಇರಲ್ಲ. ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋವಂಥದ್ದು ಭಾಳ ಅವಶ್ಯಕತೆ ಇದೆ. ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ರೆ ಅಥವಾ ಅವನ ಹತ್ರ ಪೆನ್ಡ್ರೈವ್ ಇದ್ರೆ ಅಥವಾ ಕಂಪ್ಯೂಟರಲ್ಲಿ ಹಾಕಿ ನೋಡಿದ್ರೆ ಅದನ್ನ ಅಪರಾಧ ಅಂತ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದ್ರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗಿ ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆನ್ ತೋರ್ಸಿ ಹೋಗೋ ಅಂತವನಲ್ಲ. ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದಲ್ಲ, ಇಡೀ ಹಾಸನ ಜಿಲ್ಲೆಯಲ್ಲಿ ಇದೆ. ಯಾವ ನಿಟ್ಟಿನಲ್ಲಿ ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ 24 ವರ್ಷದ ಹುಡುಗ ಪಾಪ, ಅವನು ಗ್ರಾಜ್ಯುಯೇಟ್ ಇದ್ದಾನೆ, ಅವನು ಕೆಲಸ ಮಾಡೋ ಅಂತ ಯುವಕ ಇದ್ದಾನೆ.
ಅವನನ್ನು ಕರ್ಕೊಂಡೋಗಿ ನಿಮ್ಮ ಮೊಬೈಲಲ್ಲಿ ಇದೆ ಕೊಡಿಲಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಯಾವ ದಿಕ್ಕಿನಲ್ಲಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆಗಳಾಗ್ತದೆ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಹುಣಸೂರಿನ ಸಂಬಂಧಿಕರ ಮನೆಗೆ ಹೋಗಿದ್ದ ಮಹಿಳೆ ಸಂತ್ರಸ್ತೆ ತೋಟದ ಮನೆಯಲ್ಲಿ ಇರಲಿಲ್ಲ. ಮೇ 4ರಂದು ನಮ್ಮ ಮನೆಗೆ ಬಂದಿದ್ರು. ನ್ಯೂಸ್ 18ಗೆ ಸಂತ್ರಸ್ತೆ ಸಂಬಂಧಿಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ಕಡೆ ನಾವು ನೋಡ್ತೀವಿ ಕಿಡ್ನಾಪ್ ಮಾಡಲಾಗಿತ್ತು, ಅವರನ್ನ ತೋಟದ ಮನೆಯಲ್ಲಿ ಇಟ್ಟಿತ್ತು ಅಂತ. ಆದರೆ ಆ ಸಂತ್ರಸ್ತೆಯ ಸಂಬಂಧಿಕರು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆಕೆ ನಮ್ಮ ಮನೆಗೆ ಬಂದಿದ್ರು, ನಮ್ಮ ಮನೆಯಲ್ಲಿ ಇದ್ರು ಅಂತ. ಇನ್ನು ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಸಂತ್ರಸ್ತೆಯ ಸಂಬಂಧಿಕರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕೆಆರ್ ನಗರದಲ್ಲಿ 29ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಂಚ್ ಆಗುತ್ತೆ. ಸಂತ್ರಸ್ತೆಯ ಮಗ ನನ್ನ ತಾಯಿ ಕಾಣಿಸ್ತಾ ಇಲ್ಲ ಅನ್ನುವಂತಹ ದೂರನ್ನು ಕೊಡ್ತಾರೆ. ಈ ಸಂಬಂಧ ಈಗ HD ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಏನು SIT ಪೊಲೀಸರು ಇಲ್ಲಿ ಅಂದ್ರೆ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿ ಆಕೆಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿರುವಂತದ್ದು ಅನ್ನುವ ಮಾಹಿತಿ ಇರುವಂತದ್ದು. ನಾನೀಗ ಏನು ಆ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿ ಇದ್ದೇನೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಆಕ್ಚುಲಿ ಅವತ್ತು ಅವರು ಇಲ್ಲಿಗೆ ಬಂದಿದ್ದು ಯಾವತ್ತು? ಶನಿವಾರ 12ವರೆಗೆ. ಅಂದ್ರೆ ಅವರು ಒಬ್ಬರೇ ಬಂದ್ರೆ ಅಥವಾ ಯಾರಾದ್ರೂ ಜೊತೆಲಿ ಇದ್ರ ಹೇಗೆ ಅನ್ನುವಂಥದ್ದು? ಅವ್ರು ನಾನು ಒಳಗಡೆ ಇದ್ದೆ, ನನಗೆ ಗೊತ್ತಿಲ್ಲ. ಅದು ನಮ್ಮ ಮನೆಯವರು ಇದ್ರು, ಹುಚ್ಚುಚ್ಚಿದ ಕೂತಿದ್ರಲ್ಲ, ಅವರು ಒಬ್ಬರೇ ಬಂದ್ರು ಅಂತ ಹೇಳಿದ್ರು. ಮೇಡಮ್, ಅವರು ಬಂದಿದ ತಕ್ಷಣ ಮೊದಲು ಏನಾಯ್ತು ಮೇಡಮ್? ಇಲ್ಲಿ ನಿಮ್ಗೆ ಏನು, ನಾನು ಯಾಕೆ ಬಂದೆ, ಏನು ಆತರ ಏನಾದ್ರು ಹೇಳಿದ್ರ? ಏನು ಮಾತಾಡಿಲ್ಲ. ಅವರು ಬಂದ್ರು, ಹಿಂಗೆ ನೆಂಟರು ಬರ್ತಾರಲ್ಲ ಹಂಗೆ ಬಂದ್ರಲ್ಲ, ಆಗ ಹಿಂಗೆ ಜ್ಯೂಸ್ ಮಾಡ್ಕೊಟ್ಟೆ ಅಷ್ಟೇ. ಚಾಪೆ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಟ್ಟೆ. ಆಗ ಜ್ಯೂಸ್ ಕುಡಿದ್ಬಿಟ್ಟು ಒಂದು 5 ನಿಮಿಷ ಆಮೇಲೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದ್ರು. ಎಷ್ಟು ಗಂಟೆಗೆ ಬಂದಿತ್ತು ಮೇಡಮ್? 12ವರೆಗೆ. ಯಾವ ಡೇಟ್? 4ನೇ ತಾರೀಕು. 4ನೇ ತಾರೀಕು 12ವರೆಗೆ ಬಂದರು. ಸುಮಾರು ಎಷ್ಟೊತ್ತು ಇದ್ರು ಮೇಡಮ್? ಅದೇ 2 ಗಂಟೆ ಟೈಮು ಇದ್ರು. ಏನ್ ಕೇಳಿದ್ರು ನೀವು? ಏನು ಕೇಳಿಲ್ಲ. ಮಗಳ ಜೊತೆ ಮಾತಾಡ್ಬೇಕು ಅಂದ್ರಲ್ಲ, ಆಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ಕೊಟ್ಟೆ. ಆಗ ನಮ್ಮ ಮಗಳ ಜೊತೆ ನಮ್ಮ ಅಪ್ಪಂಗೆ ಮಾಡ್ಬಿಟ್ಟು ನಮ್ಮ ಅಪ್ಪನಿಂದ ಮಗಳ ಜೊತೆ ಮಾತಾಡಿದ್ರು. ಅದು ನನ್ನ ಮುಂದೆ ಮಾತಾಡ್ಲಿಲ್ಲ, ಹಿಂದ್ಗಡೆ ಹೋಗಿ ಮಾತಾಡಿದ್ರು. ಅದೇನ್ ಮಾತಾಡೋರು ಏನ್ಬಿಟ್ರು ಗೊತ್ತಿಲ್ಲ. ಆಮೇಲೆ ಹಳಿ ಮಕ್ಕಳು ಬಂದ್ರು ಸಡನ್ ಆಗಿ. ಹಳಿಯಿಂದಿರು ಬಂದ್ರು, ಇಬ್ರಾಳು ಬಂದ್ರು. ಅವರೇ ಪೊಲೀಸರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಪೊಲೀಸರು ಬಂದ್ರು ಸಡನ್ ಆಗಿ. ಬಂದು ಕರ್ಕೊಂಡು ಹೋದ್ರು. ಅಂದ್ರೆ ಸುಮಾರು ಇಲ್ಲಿ ಎಷ್ಟು ಅಂದ್ರೆ ಎಷ್ಟು ಅವರ್ ಇಲ್ಲಿದ್ರು ಅಂತ? ಅವರು ಇಲ್ಲಿ ಬಂದಿದ ತಕ್ಷಣ ನೀವು ಜ್ಯೂಸ್ ಎಲ್ಲ ಮಾಡ್ಕೊಡ್ತೀರಾ? ಇಲ್ಲಿ ಎಷ್ಟು ಅವರ್ ಇಲ್ಲಿದ್ರು? 1 ಅವರ್. ತದನಂತರ ನೀವೇನೋ ಅವ್ರನ್ನ ವಿಚಾರಿಸಿಲ್ಲ? ಅವ್ರೇನು ಹೇಳಿಲ್ವ ನಿಮ್ಗೆ? ಫೋನಲ್ಲಿ ಮಾತಾಡ್ತಿದ್ರಲ್ಲ, ನಾವೇನು ವಿಚಾರಿಸಿಲ್ಲ. ಸಡನ್ ಆಗಿ ಅಲ್ಲೇ ಫೋನಲ್ಲಿ ಮಾತಾಡ್ತಿರಂಗ ಅಲ್ಲಿಗೆ ಹಳಿ ಮಕ್ಳು ಹೋದ್ರು. ಹಿಂದ್ಗಡೆಗೆ ಮಾತಾಡ್ತಿದ್ರಲ್ಲ, ಅಲ್ಲಿಗೆ ಹೋಗಿ ಮಾತಾಡಿದ್ರು ಅಷ್ಟೇ. ಅಲ್ಲಿಗೆ ನಾವು ಹೋಗ್ಲಿಲ್ಲ. ಏನ್ ಮಾತಾಡಿದ್ರು ಏನ್ಬಿಟ್ರು ಗೊತ್ತಿಲ್ಲ. ಫೋನ್ ಇಸ್ಕೊಂಡು ಹೋದರು, ಇನ್ನು ಬರ್ನಿಲ್ಲ ಅವಳಿಕೆ ಅವರು. ಇದಿಷ್ಟು ಸಂತ್ರಸ್ತೆಯ ಸಂಬಂಧಿಕರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಇನ್ನು ಆಪರೇಷನ್ ಕಮಲ ಕುರಿತು ಏಕನಾಥ್ ಶಿಂದೆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಹಾಗೂ DCM ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾ ಇರೋದು, ಹಠಾತ್ಸರಾಗಿ ಮಾತಾಡ್ತಾರೆ. ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೇ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. NCPಗೆ ಹೋಗೋರು ವಾಪಸ್ NCPಗೆ ಹೋಗ್ತಾರೆ. ಶಿವಸೇನಾ ಇದ್ದವರು ವಾಪಸ್ ಶಿವಸೇನಾಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.